ಚಡ್ಚಣ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ತಾಲೂಕಿನಲ್ಲಿ ಒಂದು ಕಡೆ ರೈತರು ಹರ್ಷ ಪಡುವಂತೂ ಇಲ್ಲ, ದುಃಖ ಪಡೆಯುವಂತೂ ಇಲ್ಲ. ಈ ರೀತಿಯಾಗಿದೆ ಸಮಸ್ಯೆ. ಅಲ್ಲಿನ ಸಂಪೂರ್ಣವಾದ ಬೆಳೆಗಳು ಯಾವ ರೀತಿಯಾಗಿ ಹುಳುಗಳು ಕಚ್ಚಿ ಹೋಗ್ತಿವೆ ಅನ್ನೋದ್ರ ಬಗ್ಗೆ ಸಂಪೂರ್ಣದ ವರದಿಯನ್ನು ಅಲ್ಲಿನ ನಮ್ಮ ವರದಿಗಾರರು ನೀಡಿದ್ದಾರೆ. ನೋಡ್ಕೊಂಬನ್ನಿ. ನೋಡಿ, ಪ್ರತಿ 8 ದಿನಕ್ಕೊಂದ್ಸಲ ಔಷಧಿ ಹೊಡಿಯಬೇಕು. ಹೊಡೆದಿಲ್ಲಂದ್ರೆ ಈ ರೀತಿ ಆಗ್ತಾ ಇದೆ. ನೋಡಿ ನೋಡಿ ಚೌಕಾಶಿ ಅವ್ರೆ ಐತಿ. ಈಗ ನೋಡ್ತಾ ಇದ್ರಲ್ಲ, ಇದು ಸುಳಿಯಲ್ಲಿ ನೀ ಔಷಧಿ ಹಾಕಬೇಕು. ಔಷಧಿ ಹಾಕಿದ್ರೆ ಮಾತ್ರ ಇದು ಬೆಳೆ ಚೆನ್ನಾಗಿ ಬರುತ್ತೆ, ಇಲ್ಲಾದ್ರೆ ಇದು ಬೆಳೆ ಇದೇ ರೀತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಔಷಧಿನ ಕಂಡು ಹಿಡಿಯಬೇಕಂತೇಳಿ ರೈತರು ತುಂಬಾ ಮನದ ಆಸೆ ಹೇಳುತ್ತಿದ್ದಾರೆ. ನೋಡೋಣ ಏನ್ ಮಾಡ್ತಾರ ಅಂತೇಳಿ. ನೋಡ್ರಿ, ಈಗ ಇಲ್ಲಿ ರೈತರದಾರ, ರೈತರ ಮುಖದಿಂದ ಕೇಳೋಣ, ಅವ್ರ ಬಾಯಾಗ ಏನ್ ಬರ್ತದ ನೋಡ್ರಿ ಬೇಕಾದ್ರ. ಸರ, ಏನ್ ಸಮಸ್ಯೆ? ಏನಿಲ್ರಿ, 4 ದಿನ ಹೋಗಲ್ಲ ಈ ಟೈಪ್ ಹುಳ ಸಿಗ್ತಾವ. ಔಷಧ ಹೊಡಿತೇವೆ, ಆದ್ರೂ ಮತ್ತು ಈ ಥರ ಕೀಟಗಳು ಜಾಸ್ತಿಯಾಗಿ ನಮ್ಗೆ ಬೆಳೆ ನಾಶ ಮಾಡತ್ತವ್ರಿ ಎಲ್ಲ. ಎಷ್ಟು ದಿನಕ್ಕೆ ಔಷಧಿ ಹೊಡಿತೀರಿ? 4 ದಿವಸ 5 ದಿವಸ ಹೊಡಿತೇವೆ, ಈ ಥರ ತಿಂತಾವೆ ರೀ. ಪ್ರತಿ 4-5 ದಿನಕ್ಕೆ ಹೊಡೆದೇ ಹೊಡಿತೀರಿ ಅಂದ್ರೆ ಈ ರೀತಿ ಆಗ್ತಾ ಇದೆ. ಔಷಧ ಹೊಡಿದ್ರು ಈ ರೀತಿ ಆಗ್ತಾ ಇದೆ. 4 ದಿವಸ ಔಷಧ ಹೊಡಿತೇವೆ, ಮತ್ತೆ ಈ ರೀತಿ ಹುಳ ತಿಂತಾವೆ. ನೋಡಿದ್ರಲ್ಲ, ಎಲ್ಲಾ ಪ್ರತಿಯೊಂದು ಬೆಳೆಗೆ ಆಗ್ಲಿ, ಇದು ಮೆಕ್ಕೆಜೋಳ 4ರಿಂದ 5 ದಿನಕ್ಕೆ ಕಂಪಲ್ಸರಿ ಔಷಧ ಹೊಡಿಯಬೇಕು. ಇದಕ್ಕೆ ಸರ್ಕಾರದಿಂದ ಯಾವ್ದಾದ್ರು ಅಂತ ಔಷಧಿ ಹಿಡಿಬೇಕು, ಇಲ್ಲಾಂದ್ರೆ ವಾತಾವರಣ ಇದೇ ರೀತಿ ಆಗ್ತಾ ಇದೋ ಗೊತ್ತಾಗ್ತಾ ಇಲ್ಲ. ಮತ್ತೆ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ.